ನಮಸ್ಕಾರ ವೀಕ್ಷಕರೇ, KSDA ಇಲಾಖೆಯಲ್ಲಿ ಭರ್ಜರಿ 995 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಕೃಷಿ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ 945 ಹುದ್ದೆಗಳಿಗೆ. ಕೃಷಿ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ಅಂದರೆ ಸುಮಾರು 445. ಕರ್ನಾಟಕ ಲೋಕಸೇವಾ ಆಯೋಗವು ಕೃಷಿ ಇಲಾಖೆಯಲ್ಲಿ 945 ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಿದೆ. ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಅಕ್ಟೋಬರ್ 7ರಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು. ನೀವು ಅರ್ಜಿ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದರೆ ಅಕ್ಟೋಬರ್ 7ನೇ ತಾರೀಕು. ಸೊ ನಿಮಗೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಹತ್ರ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೆ. ಓಕೆ, ಸೊ ಯಾರ್ಯಾರೆಲ್ಲ ಅರ್ಹರಿದ್ದೀರೋ, ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರೋ ಹಾಕಿ. ಕೃಷಿ ಇಲಾಖೆಯಲ್ಲಿ ಒಟ್ಟಾರೆ 945 ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಒಳಗೊಂಡ ಗ್ರೂಪ್ ಬಿ ಹುದ್ದೆಗೆ ಭರ್ತಿ ಮಾಡಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗ KPSC ಅಧಿಸೂಚನೆ ಹೊರಡಿಸಿದೆ. ಅಂದರೆ ಅಧಿಸೂಚನೆ ಕೊಟ್ಟಿದೆ ಆಲ್ರೆಡಿ. ಸೊ ನೀವು ಅದನ್ನು ಅಪ್ಲಿಕೇಶನನ್ನು ಬಿಡ್ತಾರೆ, ನೆಕ್ಸ್ಟ್ ಅದಕ್ಕೆ ಅಪ್ಲೈ ಮಾಡಿ. ಸುಮಾರು ಇಷ್ಟು 945 ಹುದ್ದೆ, ಇಷ್ಟು ಹುದ್ದೆಗಳನ್ನು ಯಾವತ್ತೂ ಕಾಲ್ಫರ್ ಮಾಡಿದ್ದಿಲ್ಲ. ಈ ಕಾಲ್ಫರ್ ಮಾಡಿದ್ದಾರೆ. ಕೃಷಿ ಇಲಾಖೆಯ ಉಳಿಕೆ ಮೂಲ ವೃಂದದ ಗ್ರೂಪ್ ಬಿ ಹುದ್ದೆಗಳಾದ ಕೃಷಿ ಅಧಿಕಾರಿಗಳು 86 ಕೃಷಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಸಹಾಯಕ ಕೃಷಿ ಅಧಿಕಾರಿಗಳು 586 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉಳಿದಂತೆ ಹೈದರಾಬಾದ್ ಕರ್ನಾಟಕ ವಿಭಾಗದ 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 42 ಕೃಷಿ ಅಧಿಕಾರಿಗಳು ಮತ್ತು 231 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ 945 ಹುದ್ದೆಗಳ ನೇಮಕಾತಿ ಮಾಡಲಾಗಿದೆ. ಇದು ಅತ್ಯಂತ ದೊಡ್ಡ ನೇಮಕಾತಿ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಪೋಸ್ಟ್ಗಳನ್ನು ಹಿಂದೆಂದೂ ಕರೆದಿರಲಿಲ್ಲ, ಈಗ ಕರೆದಿದ್ದಾರೆ. ಸೊ ಒಳ್ಳೆ ಸುವರ್ಣಾವಕಾಶ. ದಯವಿಟ್ಟು ನವಂಬರ್ 7ಕ್ಕೆ ಕೊನೆಯ ದಿನಾಂಕ ಆಗುತ್ತೆ. ಅರ್ಜಿಯನ್ನು ಹಾಕಲು ಕೊನೆಯ ದಿನಾಂಕ ನವಂಬರ್ 7 ಕೊನೆಯ ದಿನಾಂಕ. ವೆಬ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದರ ಡೀಟೇಲಾಗಿ ಎಷ್ಟು ಹುದ್ದೆಗಳದು, ಯಾವ್ಯಾವ ಪೋಸ್ಟ್ ಕ್ಯಾಟಗರಿ, ಅದರ ಅರ್ಹತೆ ಮಾನದಂಡಗಳು ಎಲ್ಲವೂ ಅದರಲ್ಲಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.